ಗಣೇಶ ಗಲಾಟೆಯಿಂದ ಹೊತ್ತಿ ಉರಿದಿದ್ದ ಮಂಡ್ಯದ ನಾಗಮಂಗಲದಲ್ಲಿ ಜನಜೀವನ ಸಹಜ ಸ್ಥಿತಿಯತ್ತ ಮರಳಿದೆ. ಈ ನಡುವೆ ಗಲಭೆ ತಡೆಯುವಲ್ಲಿ ಪೊಲೀಸರ ಜೊತೆ ಗುಪ್ತಚರ ಇಲಾಖೆಯು ಎಡವಿದೆ ಅನ್ನೋ ಆರೋಪ ಕೇಳಿಬಂದಿದೆ. ದ್ವೇಷದ ಜ್ವಾಲೆ ನಂದಿದೆ. ಹೊತ್ತಿ ಉರಿದಿದ್ದ ಬೆಂಕಿ ತಣ್ಣಗಾಗಿದೆ. ನಿಗಿ ನಿಗಿ ಅಂತಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ ಮರಳಿದೆ. ಒಂದ್ ಕಡೆ ಪಟ್ಟಣದಲ್ಲಿ ಖಾಕಿ ಭದ್ರಕೋಟೆ ಕಟ್ಟಿದ್ರೆ ಮತ್ತೊಂದು ಕಡೆ ಶಾಂತಿ ಮಂತ್ರ ಪಠಿಸಲಾಗ್ತಿದೆ. ಹೊತ್ತಿ ಉರಿದಿದ್ದ ನಾಗಮಂಗಲ ಸಹಜ ಸ್ಥಿತಿಯತ್ತ. ಖಾಕಿ ಬಿಗಿ ಭದ್ರತೆ ನಡುವೆ ವ್ಯಾಪಾರ ವಹಿವಾಟು. ಸೆಪ್ಟೆಂಬರ್ 11 ಗಣೇಶ ಮೆರವಣಿಗೆ ವೇಳೆ ಅವತ್ತು ಮಂಡ್ಯ ಜಿಲ್ಲೆಯ ನಾಗಮಂಗಲ ಹೊತ್ತಿ ಉರಿದಿತ್ತು. ಅದೇ ಪಟ್ಟಣ ಸಹಜ ಸ್ಥಿತಿಯತ್ತ ಮರಳಿದೆ. ವ್ಯಾಪಾರ ವಹಿವಾಟು, ಜನಜೀವನ ಎಂದಿನಂತೆ ಸಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಖಾಕಿ ಹದ್ದಿನ ಕಣ್ಣಿಟ್ಟು ಕಾಯ್ತಿದೆ. ಪಟ್ಟಣದಲ್ಲಿ ಸೆಕ್ಷನ್ 144 ಮುಂದುವರೆದಿದೆ. ಗಣೇಶನ ಗಲಾಟೆಯಿಂದಾಗಿ ಸಂಪೂರ್ಣವಾಗಿ ಒತ್ತಿ ಉರಿದಂತ ನಾಗಮಂಗಲ ಪಟ್ಟಣ ಇದೀಗ ಸಹಜ ಸ್ಥಿತಿಯತ್ತ ಬರ್ತಾ ಇದೆ. ಇವತ್ತು ಸಚಿವ ಚೆಲುವರಾಯಸ್ವಾಮಿ ನೇತೃತ್ವದಲ್ಲಿ ಶಾಂತಿ ಸಭೆ ನಡೆಯಿತು. ಖಾಸಗಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸಭೆಯಲ್ಲಿ ಜಿಲ್ಲಾಧಿಕಾರಿ, ಎಸ್ಪಿ, ಹಿಂದೂ ಮುಸ್ಲಿಂ ಮುಖಂಡರು ಭಾಗಿಯಾಗಿದ್ರು. ಹಲವೆಡೆ ಗಣಪತಿ ಮೂರ್ತಿಗಳ ವಿಸರ್ಜನೆ ಬಾಕಿ ಇದೆ. ಸೋಮವಾರ ಈದ್ ಮಿಲಾದ್ ಹಬ್ಬ ಇರೋದ್ರಿಂದ ಸದ್ಯಕ್ಕೆ ಗಣಪತಿ ವಿಸರ್ಜನೆ ಬೇಡ ಅನ್ನೋ ನಿರ್ಧಾರಕ್ಕೆ ಬರಲಾಗಿದೆ. ಇನ್ನು ಗಲಭೆ ಕೇಸಲ್ಲಿ ಅರೆಸ್ಟ್ ಆಗಿರೋ ಅಮಾಯಕರ ಹೆಸರನ್ನ ಚಾರ್ಜ್ ಶೀಟ್ನಲ್ಲಿ ಕೈ ಬಿಡೋ ಬಗ್ಗೆ ಸಭೆಯಲ್ಲಿ ಚರ್ಚೆ ಆಯಿತು. FIR ಅಲ್ಲಿ ಬಹಳ ಜನ ಇದ್ದಾರೆ. ಈಗ ನಾಳೆ ಬೆಳಗ್ಗೆ FIR ಇದ್ದಾರಲ್ಲ, ಅರೆಸ್ಟ್ ಮಾಡಕ್ಕೆ ಹೋದಾಗ ಕೆಲವರು ಬರಲ್ಲ, ಕೆಲವರು ಗಣಪತಿ ಪೂಜೆ ಮಾಡೋರು ಬಿಡಲ್ಲ. ಈಗ ಸದ್ಯಕ್ಕೆ ಅದು ಯಾವುದೂ ಇಲ್ಲ. ಆ ಚಾರ್ಜ್ ಶೀಟ್ ಹಾಕಿದ್ಮೇಲೆ ಈಗ ಈ ಥರ ಅಮಾಯಕರಿದ್ರೆ ಬಿಟ್ಬಿಡ್ತೀವಿ, ಅವಾಗ ಪ್ರಶ್ನೆ ಬರಲ್ಲ. ಗಲಭೆ ತಡೆಯುವಲ್ಲಿ ಖಾಕಿ ಗುಪ್ತಚರ ಇಲಾಖೆ ವೈಫಲ್ಯ. ನಾಗಮಂಗಲ ಗಲಭೆ ತಡೆಯುವಲ್ಲಿ ಪೊಲೀಸ್ ಇಲಾಖೆ ಜೊತೆ ಗುಪ್ತಚರ ಇಲಾಖೆಯೂ ಎಡವಿದೆ. ಇಲ್ಲಿನ ಸ್ಥಿತಿ ನೋಡ್ತಿದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದಂತೂ ಸ್ಪಷ್ಟ. ಗಲಾಟೆ ಶುರುವಾಗ್ತಿದ್ದಂತೆ ತಲ್ವಾರ್ಗಳು ಝಳಪಿಸಿದ್ವು. ಕಂಡಲ್ಲಿ ಕಲ್ಲು ತೂರಾಟ, ಅಂಗಡಿ ಮುಂಗಟ್ಟುಗಳಿಗೆ ಪೆಟ್ರೋಲ್ ಬಾಂಬ್ ಎಸೆದಿದ್ರು. ಇಷ್ಟೆಲ್ಲ ಸಿದ್ಧತೆ ನಡೆದ್ರೂ ಗಲಭೆ ಹುನ್ನಾರದ ಜಾಡು ಹಿಡಿಯುವಲ್ಲಿ ಗುಪ್ತಚರ ಇಲಾಖೆ ಹಾಗೂ ಗಲಭೆ ಮಟ್ಟ ಹಾಕುವಲ್ಲಿ ಪೊಲೀಸ್ ಇಲಾಖೆ ಮೈಮರೆತಿದ್ದು ದುರಂತಕ್ಕೆ ಸಾಕ್ಷಿಯಾಗಿದೆ. ಆಪ್ತನ ರಕ್ಷಣೆಗೆ ನಿಂತ ಸಚಿವ ಚೆಲುವರಾಯಸ್ವಾಮಿ. ಇಲ್ಲಿ ಪೊಲೀಸರ ಜೊತೆ ವಾಗ್ವಾದಕ್ಕಿಳಿದಿರೋ ಈತ ರಾಜೇಶ್, ಮಂಡ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ. ಹೇಳಿ ಕೇಳಿ ಚೆಲುವರಾಯಸ್ವಾಮಿ ಆಪ್ತ. ಗಲಭೆ ನಡೆದ ದಿನ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಹುಡುಗರನ್ನ ಪ್ರೇರೇಪಿಸಿದ್ದ, ಗುಂಪುಗೂಡಿಸಿದ್ದ. ತಂದೆಗೆ ಸಾಥ್ ಕೊಟ್ಟಿದ್ದ ಮಗ ಸಂಜಯ್ ಪ್ರತಿಭಟನೆ ನಡೆಸೋ ಮೂಲಕ ಭಾರಿ ಹೈಡ್ರಾಮಾ ಸೃಷ್ಟಿಸಿದ್ದ. ಆದ್ರೂ FIRನಲ್ಲಿ ಈತನ ಹೆಸರಿಲ್ಲ, ಅರೆಸ್ಟ್ ಮಾಡಿಲ್ಲ. ಆದ್ರೆ ರಾಜೇಶ್ ಮಗ ಸಂಜಯ್ A6 ಆಗಿ ಅರೆಸ್ಟ್ ಆಗಿದ್ದಾನೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಚೆಲುವರಾಯಸ್ವಾಮಿ, ರಾಜೇಶ್ ಗಲಭೆಯಲ್ಲಿ ಭಾಗಿಯಾಗಿಲ್ಲ, ಯಾರನ್ನೂ ರಕ್ಷಿಸೋ ಕೆಲಸ ನಡೀತಿಲ್ಲ ಅಂತ ಜಾರಿಕೊಂಡ್ರು. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತೇನು ಬಿಟ್ಟಿಲ್ಲ. ರಾಜೇಶ ಅದನ್ನು ಸ್ಟೇಷನ್ ಹತ್ರ ಹೋಗಿದ್ದಾನೆ ವಿನ ಈ ಗಲಾಟೆಗೆ ಇನ್ವಾಲ್ವ್ಮೆಂಟ್ ಅಂತಲ್ಲ. ಒಟ್ನಲ್ಲಿ ಹೊತ್ತಿ ಉರಿದಿದ್ದ ನಾಗಮಂಗಲ ಸದ್ಯ ತಣ್ಣಗಾಗಿದೆ. ಆದರೆ ಪೊಲೀಸ್ ಭದ್ರತೆ ಮಾತ್ರ ಮುಂದುವರೆದಿದೆ. ಪ್ರಶಾಂತ್, TV9 ಮಂಡ್ಯ.